10 ತಂಡಗಳು ಪಾಲ್ಗೊಂಡ ಆಟಕೂಟಕ್ಕೆ ಸಿಂಗಲ್ ನಾಕೌಟ್ ಪದ್ಧತಿಯ ಪ್ರಕಾರ ತಳಕನ್ನು ಹಾಕುವ ವಿಧಾನ ಈ ಕೆಳಗಿನಂತೆ ಅನುಸರಿಸಬಹುದು. 10 ತಂಡಗಳು ಪಾಲ್ಗೊಂಡ ಆಟಕೂಟಕ್ಕೆ ಸಿಂಗಲ್ ನಾಕೌಟ್ ಪದ್ಧತಿಯ ಪ್ರಕಾರ ತಳಕನ್ನು ಹಾಕಬೇಕಾದರೆ ಕೆಳಗಿನ ವಿಧಾನವನ್ನು ಅನುಸರಿಸಬೇಕು. N-1 ಅಂದರೆ 10-1 9 ಪಂದ್ಯಗಳನ್ನು ಇಲ್ಲಿ ನಾವು ಆಡಿಸಬೇಕಾಗುತ್ತದೆ. Here in number 10 even number 8, 10, 12, 14, 16 those are even numbers. Number of teams in upper half n/2 equals 10/2 equals 5. Number of teams in lower half n/2 10/2 equals 5. ಮೇಲಿನ ಅರ್ಧದಲ್ಲಿ 5 ಕೆಳಗಿನ ಅರ್ಧದಲ್ಲಿ 5 ಬರುವಂತೆ ನಾವು ತಂಡಗಳನ್ನು ವಿಂಗಡಿಸಬೇಕು. Number of boys 4/2 10 ಇದು 2ರ ಘಾತ ಸಂಖ್ಯೆಯಲ್ಲದ ಕಾರಣ ಅದಕ್ಕಿಂತಲೂ ಹೆಚ್ಚಿನ 2ರ ಘಾತ ಸಂಖ್ಯೆ 16. ಆದ್ದರಿಂದ 16ರಲ್ಲಿ 10ನ್ನು ಕಳೆಯಲಾಗಿ 16 - 10 6 ಬೈಗಳನ್ನು ಕೊಡಬೇಕಾಗುತ್ತದೆ. ಹಾಗೂ ಬೈಗಳನ್ನು ಹಂಚಲು ಮೇಲಿನ ಅರ್ಧದಲ್ಲಿ NB/2 6/2 3 ಹಾಗೂ ಕೆಳಗಿನ ಅರ್ಧದಲ್ಲಿ NB/2 ಅಂದರೆ 6/2 3 ಈ ರೀತಿಯಾಗಿ ಬೈಗಳನ್ನು ಹಂಚಬೇಕು. ನಂಬರ್ ಆಫ್ ರೌಂಡ್ಸ್ n ಅಂದರೆ 4 ರೌಂಡ್ಸ್ಗಳನ್ನು ಆಡಿಸಬೇಕಾಗುತ್ತದೆ. ಮೊದಲು ಒಂದು ಹಾಳೆಯ ಮೇಲೆ ಅನುಕ್ರಮವಾಗಿ 10 ಸಂಖ್ಯೆಗಳನ್ನು ಬರೆಯಬೇಕು ಹಾಗೂ ಪಂಗಡಗಳು ಸಮ ಸಂಖ್ಯೆಯಲ್ಲಿ ಇರುವುದರಿಂದ ಮೇಲಿನ ಅರ್ಧದಲ್ಲಿ n/2 10/2 5 ಹಾಗೂ ಕೆಳಗಿನ ಅರ್ಧದಲ್ಲಿ n/2 10/2 5 ತಂಡಗಳನ್ನು ವಿಂಗಡಿಸಬೇಕು. 5 ತಂಡಗಳನ್ನಾಗಿ ವಿಂಗಡಿಸಬೇಕು. ಬೈಯನ್ನು ಕೆಳಗಿನ ತಂಡಕ್ಕೆ ಅಂದರೆ 10ನೇ ತಂಡಕ್ಕೆ ಕೊಡಬೇಕು. ನಂತರದ ಬೈಯನ್ನು ಮೇಲಿನ ತಂಡದ 1ನೇ ತಂಡಕ್ಕೆ ಕೊಡಬೇಕು. ನಂತರದ ಬೈಯನ್ನು ಕೆಳಗಿನ ತಂಡದ 6ನೇ ತಂಡಕ್ಕೆ ಕೊಡುವುದು. ನಂತರದ ಬೈಯನ್ನು 5ನೇ ತಂಡಕ್ಕೆ ಕೊಡುವುದು. ನಂತರದ ಬೈಯನ್ನು 9ನೇ ತಂಡಕ್ಕೆ ಕೊಡುವುದು. ನಂತರದ ಬೈಯನ್ನು 2ನೇ ತಂಡಕ್ಕೆ ಕೊಡುವುದು. ಮೊದಲನೇ ಪಂದ್ಯವನ್ನು 3 ಮತ್ತು 4ನೇ ತಂಡಕ್ಕೆ, 2ನೇ ಮ್ಯಾಚನ್ನು 7 ಮತ್ತು 8ನೇ ತಂಡಕ್ಕೆ, 3ನೇ ಮ್ಯಾಚನ್ನು 1 ಮತ್ತು 2ನೇ ತಂಡಕ್ಕೆ, 4ನೇ ಮ್ಯಾಚನ್ನು 3 ಮತ್ತು 4 5ನೇ ತಂಡಕ್ಕೆ, 5ನೇ ಮ್ಯಾಚನ್ನು 7, 8 6ನೇ ತಂಡಕ್ಕೆ, 7ನೇ ಮ್ಯಾಚನ್ನು 8ನೇ ಮ್ಯಾಚನ್ನು ಹಾಗೂ 9ನೇ ಮ್ಯಾಚನ್ನು ಆಡಿಸುವುದು. ಕೊನೆಗೆ ರನ್ನರ್ ಮತ್ತು ವಿನ್ನರ್ ತಂಡಗಳನ್ನು ಗುರುತಿಸುವುದು. ಇಲ್ಲಿ ರೌಂಡ್ 1, ರೌಂಡ್ 2, ರೌಂಡ್ 3, ರೌಂಡ್ 4
ಒಟ್ಟು 4 ಸುತ್ತುಗಳಲ್ಲಿ ಪಂದ್ಯ ನಡೆಯುತ್ತದೆ. ಅದೇ ರೀತಿ 8 ತಂಡಗಳು ಪಾಲ್ಗೊಂಡಾಗ ನಾವು ಯಾವ ರೀತಿ ತೊಳಕನ್ನು ಹಾಕಬೇಕೆಂದರೆ, ಇಲ್ಲಿ 8 ತಂಡಗಳು ಪಾಲ್ಗೊಂಡಾಗ ತೊಳಕನ್ನು ಹಾಕಬೇಕಾದರೆ ಎಲ್ಲ ತಂಡಗಳಿಗೆ ಅನುಕ್ರಮ ಸಂಖ್ಯೆಗಳನ್ನು ಕೊಡಬೇಕು. ನಂತರ ಎಲ್ಲ ತಂಡಗಳ ಹೆಸರುಗಳನ್ನು ಬರೆದು ಚೀಟಿಗಳನ್ನು ಮಡಚಿ ಒಂದು ಕಡೆ ಕಳಿಸಬೇಕು. ನಂತರ ಚೀಟಿ ಎತ್ತಿ ಒಂದೊಂದರ ಅನುಕ್ರಮವಾಗಿ ಅನುಸರಿಸಬೇಕು. ಎಂಟು ಸಮ ಸಂಖ್ಯೆಯಾಗಿರುವ ಎರಡು ಅರ್ಧದಲ್ಲಿ 8/2 = 4 4 ತಂಡಗಳಾಗಿ ವಿಂಗಡಿಸಬೇಕು. 8 ಎರಡರ ಘಾತ ಸಂಖ್ಯೆ ಆದ್ದರಿಂದ ಇಲ್ಲಿ ಬೈ ಕೊಡುವ ಅವಶ್ಯಕತೆ ಇರುವುದಿಲ್ಲ. ಅದೇ ರೀತಿ 6 ತಂಡಗಳಿದ್ದಾಗ ಇಲ್ಲಿ 2 ಬೈಗಳನ್ನು ಕೊಡಬೇಕಾಗುತ್ತದೆ. 8ರ 2 ತಂಡಗಳನ್ನು ಸಮವಾಗಿ ವಿಂಗಡಿಸುವುದು ಅಂದರೆ 3 ಮತ್ತು 4ರ ಮಧ್ಯೆ ವಿಂಗಡಿಸಿ 1ನೇ ಬೈಯನ್ನು 1ನೇ ಬೈಯನ್ನು 6ನೇ ತಂಡಕ್ಕೆ, 2ನೇ ಬೈಯನ್ನು 1ನೇ ತಂಡಕ್ಕೆ ಕೊಡುವುದು. ಇಲ್ಲಿ 2 ಮತ್ತು 3 ಒಂದನೇ ಮ್ಯಾಚು, 4 ಮತ್ತು 5 2ನೇ ಮ್ಯಾಚು. ನೆಕ್ಸ್ಟು 1, 2 ಗೆದ್ದಂಥ ತಂಡ 1ನೇ ಮ್ಯಾಚಿನಲ್ಲಿ 5 ಗೆದ್ದಂಥ 6ನೇ ಟೀಮ್ ಮೇಲೆ ಆಡುತ್ತವೆ. ಒಟ್ಟು ಇಲ್ಲಿ 3 ರೌಂಡ್ಸ್ಗಳನ್ನು ಆಡಿಸಲಾಗುತ್ತದೆ. ಕೊನೆಗೆ ಪಂದ್ಯದ ವಿಜೇತರನ್ನು ಇಲ್ಲಿ ನಾವು ನಿರ್ಧರಿಸಲಾಗುತ್ತದೆ. ತೊಳಕನ್ನು ಹಾಕುವ ಪೂರ್ವದಲ್ಲಿ ಪಾಲ್ಗೊಂಡ ತಂಡಗಳ ಪೂರ್ವ ಮಾಹಿತಿಯನ್ನು ನೋಡಿ ಅದರಲ್ಲಿ 2, 4 ಅಥವಾ 8 ಹೀಗೆ 2ರ ಘಾತ ಸಂಖ್ಯೆಯಷ್ಟು ಪಂಗಡಗಳು ಮುಂಚಿನ ಪರಿಗಣಿಸಿ ಆಯ್ದ ಅವುಗಳಿಗೆ ಸೀಡಿಂಗ್ ಕೊಡಲಾಗುವುದು.